ಏನು ನಿನ್ನ ಹೆಸರು? ನನ್ನ ಹೆಸರು ಮುತ್ತು ಹನುಮಕ್ಕ ಸರ್. ಹಾಂ, ಯಾವ ಊರು ನಿಮ್ಮದು? ನಮ್ದು ಇಲ್ಲೇ ಬೆಳೆದಾರ ಹತ್ರ ಜಕ್ಕೇನಹಳ್ಳಿ. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಧುಗಿರಿ ಹತ್ರ ಹೊಸಕೆರೆ. ಏನು ಓದಿರೋದು? 9ನೇ ಕ್ಲಾಸ್ ಸರ್. ಏನು ಕೆಲಸ ಮಾಡಿ? ನಾನು ಕಡಲೆಕಾಯಿ ವ್ಯಾಪಾರ ಮಾಡ್ತೀನಿ ಸರ್. ಎಷ್ಟು ವರ್ಷದಿಂದ? 1 ವರ್ಷ ಆಯ್ತು ಸರ್. ಎಲ್ಲಿ ಮಾರೋದು ಕಡಲೆಕಾಯಿ? ಇಲ್ಲಿ GPT ಕಾಲೇಜ್ ಹತ್ರ, ತುಮಕೂರು ಹತ್ರ. ಹಾಂ, ಹೌದು ಸರ್. ಮತ್ತು ಇನ್ನೇನು ಸಮಾಚಾರ? ಏನು ಮಾಡ್ತೀವಿ ಈಗ? ಏನಾಯಿತು ನಿನ್ನೆ ಘಟನೆ? ನಿನ್ನೆ ಘಟನೆ ಅಂದರೆ ನಾನು ಚಾಕು ಹಿಡ್ಕೊಂಡು ರೀಲ್ಸ್ ಮಾಡಿದ್ದು ಸರ್. ಅದು ಕಾನೂನಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ. ಅದಕ್ಕೆ ಅಫೇರು ಏನು ವಿಚಾರಕ್ಕೆ ರೀಲ್ಸ್ ಮಾಡಿದ್ದೆ? ಏನು ವಿಚಾರಕ್ಕಂದರೆ ನನಗೂ ಮತ್ತು ಹೊಳೆ ನರಸೀಪುರದ ಕಪ್ಪೆ ಅವರು ನಮ್ಮನ್ನು ಆ ಕಡೆಯಿಂದ ರೀಲ್ಸ್ ಮಾಡಿಸ್ತಾಯಿದ್ರು. ನಾವು ಅವ್ರು ಏನಂತ ಹೇಳ್ತಾಯಿದ್ರು, ಕತ್ತರಿಸ್ಬಿಡ್ತೀನಿ, ನಿನ್ನ ಕಾರಲ್ಲಿ ತುಂಬಿಡ್ತೀನಿ. ಇಲ್ಲಾಂದರೆ ಮಾಡೋಕ್ಕೆ ಶುರುವಾದೆ ಸರ್, ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 6 ತಿಂಗಳಾಯ್ತು ಸರ್. ಯಾವಾಗಿಂದ ಶುರುವಾಗಿದ್ದು ಅದು ಅದು ಒಂದು 6 ತಿಂಗಳಾಯ್ತು ಸರ್. ಮಾಡ್ತಾ ಬರ್ತಾಯಿದ್ದೀನಿ. ಆದರೆ ಬಟ್ಟು ಇದು ಏನಕ್ಕೆ ಶುರು ಮಾಡಿದ್ದು? ಏನಕ್ಕೆ ಶುರು ಮಾಡೋ ಉದ್ದೇಶ ಏನಂದರೆ ಸರ್, ಜನಗಳು ನನ್ನಲ್ಲೂ ಏನೋ ಒಂದು ಐತೆ, ಜನಗಳಿಗೆ ನಗಿಸ್ಬೇಕು, ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು. ಸಮಾಜದಲ್ಲಿ ನಮ್ಮನ್ನು ನೋಡಿ ಅವರು ನಗಬೇಕು. ಏನಂದರೆ ನಮ್ಮದು ಒಂದು ಹಾಸ್ಯ ನಟ, ಒಂದು ಕಲೆಯಿಂದ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದನ್ನು ಜನಗಳಿಗೂ ಗುರುತಿಸ್ಬೇಕು, ಅವ್ರ ಮುಖದಲ್ಲಿ ನಗು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ರೀಲ್ಸ್ ಮಾಡ್ತಿದ್ದೆ ಅಷ್ಟೇ. ಬೇರೆ ಉದ್ದೇಶ ಏನು ಕೀರ್ತಿ ಯಾವಾಗಿಂದ? ಕಿಪ್ಪಿ ಕೀರ್ತಿದು ಅಂದರೆ ಯಾವಾಗಲಿಂದ ಅಂದರೆ, ಅವರ ಕಿಪ್ಪಿ ಕೀರ್ತಿ ಲವರ್ ಇದ್ರಲ್ಲ, ಏನೋ ಅವನು ಮುತ್ತು ಅಂತ ಇದ್ರಲ್ಲ, ಅವರು ಯಾವಾಗ ಬ್ರೇಕಪ್ ಆಯಿತು ಆವಾಗ ಆ ಹುಡುಗಿ ರೀಲ್ಸಲ್ಲೆಲ್ಲ ಬಂದು ಗೊಳೋ ಅಂತ ಕಣ್ಣೀರು ಹಾಕೋದು. ಆ ಕಣ್ಣೀರಿಗೆ ಮನಸ್ಸು ನಮ್ಮದು ಏನೋ ಒಂಥರ ಚುರು ಅಂದ್ಬಿಡ್ತು. ಯಾಕಂದರೆ ಪ್ರತಿ ವ್ಯಕ್ತಿದ್ರ ರೂಪ ಹೆಂಗೆ ಇರಲಿ, ಆದರೆ ಭಾವನೆಗಳಂತ ಇರುತ್ತಲ್ಲ. ಆ ಕಿಪ್ಪಿ ಕೀರ್ತಿ ಅವ್ರಿಗೂ ಹೌದು, ಅದು ಒಂದು ಹೆಣ್ಣು, ಆಕೆಗೂ ಒಂದು ಭಾವನೆ ಅಂತ ಇರುತ್ತೆ. ಯಾಕೆ ನಾವು ಒಂದು ಪ್ರಯತ್ನ ಮಾಡ್ಬೋದು ಅನ್ನೋ ಹಿತದೃಷ್ಟಿಯಿಂದ ನಾನು ಲವ್ ಮಾಡ್ತೀನಿ ಅಂತ ಹೇಳಿ ರೀಲ್ಸಲ್ಲಿ ಮಾಡಿ ಹಾಕ್ತಿದ್ದೆ ಸರ್. ಉರಿದುಂಬಿಸ್ತಿದ್ದೆ. ಆ ಹುಡುಗಿ ಹಿಂಗಾದರೂ ಸಮಾಧಾನ ಆಗಲಿ, ಆತ್ಮಸ್ಥೈರ್ಯ ತುಂಬಾನ ಅಂತ ಒಂದು ಹಿತದೃಷ್ಟಿಯಿಂದ ರೀಲ್ಸ್ ಮಾಡ್ತಿದ್ದೆ ಸರ್. ಇಲ್ಲ ಸರ್, ಈಗ ಒಂದು ವಾರದ ಮುಂದೆ ಅವರೇ ಒಂದು ವಾಯ್ಸ್ ಮೆಸೇಜ್ ಹಾಕಿದರು. ನನ್ನ ಹೆಸರು ಹಾಕೊಂಡು ಯಾಕೆ ಬೆಳಿತೀರಾ ಹಂಗೆ ಹಿಂಗೆ ಅಂತ ಹೇಳಿದರು. ಒಂದು 10-15 ವೀಡಿಯೋ ಇದು ವಾಯ್ಸ್ ಮೆಸೇಜ್ ಮಾಡಿ ಹಾಕಿದ್ರು. ಅವ್ರಿಗೆ ಇಷ್ಟ ಇಲ್ವನೋ ಬಹುಶಃ, ಅದಕ್ಕೆ ಅವ್ರು ಅಷ್ಟು ವಾಯ್ಸ್ ಮೆಸೇಜ್ ಹಾಕಿದ್ರು. ನಾನು ಒಂದೇ ಒಂದು ವಾಯ್ಸ್ ಮೆಸೇಜ್ ಹಾಕಿ ಕ್ಲೋಸ್ ಮಾಡಿಬಿಟ್ಟೆ. ಎಷ್ಟು ಜನ ಈಗ ಇದು ಮಾಡ್ತಾ ಇದ್ರಿ ಇದೇ ರೀತಿ ಕಿಪ್ಪಿ ಕೀರ್ತಿಗೆ ಧೈರ್ಯ ತುಂಬಂತ ಕೆಲಸ ಮಾಡ್ತಿದ್ರಿ, ಲವ್ ಮಾಡ್ತಿದ್ರಿ? ಸರ್, ತುಮಕೂರು ಜಿಲ್ಲೆಯಿಂದ ನಾನು ಒಬ್ಬನೇ ಸರ್. ಅದು ಬೇರೆ ಕಡೆಯಿಂದ ಬೇಜಾನ್ ಜನ ಇದ್ದಾರೆ ಸರ್. ನಾನು ತುಮಕೂರಿಂದ ನಾನು ಒಬ್ಬನೇ ಸರ್. ನಿನಗೂ ಈಗ ಸುನೀಲ್ಗೂ ಏನು? ನನಗೂ ಸುನೀಲ್ಗೂ ಏನು ಅಂದರೆ, ಸುನೀಲ್ ಅವರು ಹೇಳ್ತಾರೆ, ನಿನ್ನನ್ನು ಕತ್ತರಿಸ್ತೀನಿ, ಈ ಕಾರ್ ಒಳಗೆ ತುಂಬಿದ್ದೀನಿ. ಹಾಂ, ಅಂದರೆ ಕಿಪ್ಪಿ ಕೀರ್ತಿ ಒಳ್ಳೆ ನರ್ಸು ಬರ್ತದೆ. ಸುನೀಲು ನನ್ನ ಹುಡುಗಿ ಮರ್ತ್ಬಿಡು ಅಂತ ಸರ್. ನಾನು ಅದಕ್ಕೆ ಆಕೆ ನನ್ನ ಹುಡುಗಿ ನಾನು ಯಾಕೆ ಮರಿಬೇಕು ಅಂತ ನಾನು ಅಪೋಸಿಟ್ ಮಾಡಿದೆ. ಹಂಗೆ ಬತ್ತಾ ನಿನ್ನ ಕತ್ತರಿಸ್ತೀನಿ, ತುಂಬ್ತೀನಿ, ಇಲ್ಲಾಂದರೆ ಒಳಗೆ ಹಾಕ್ತೀನಿ ಅಂತ ಈಗ ಹೇಳ್ತಾಯಿದ್ರು. ನಾನು ಅದಕ್ಕೆ ಅದರ ಆಪೋಸಿಟ್ ಆಗಿ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೆ. ಇದು ಸರ್, ಇದು ವೈಯಕ್ತಿಕ ಅಲ್ಲ, ಸೀರಿಯಸ್ ಅಲ್ಲ ಸರ್, ಸುಮ್ಮನೆ ವಿಡಿಯೋ ಮುಖಾಂತರ ಅಷ್ಟೇ. ಅಂದರೆ ತಮಾಷೆಗೆ ಆಗ್ತಾಯಿದ್ದೀವಿ ಸರ್. ತಮಾಷೆ ಸರ್, ಸೀರಿಯಸ್ ಅಲ್ಲ ಸರ್, ಸೀರಿಯಸ್ ಅಲ್ಲ, ತಮಾಷೆಗೆ ಸರ್. ಅದು ಆ ವಿಡಿಯೋ ಅದು ಫುಲ್ಲು ರಫ್ ಆಗಿದೆ. ಯಾಕಂದರೆ ಸಾರ್ವಜನಿಕರು ನೋಡಿರೂ ಅದು ನಾನೇನು ತಮಾಷೆಗೆ ಅಂತ ಹೇಳಿದ್ರು ಅದು ನಂಬೋಂಥ ಸ್ಥಿತಿಯಲ್ಲಿಲ್ಲ ವಿಡಿಯೋ. ಯಾಕಂದರೆ ಫುಲ್ಲು ರಫ್ ಆಗಿದೆ. ಆದ್ದರಿಂದ ನಾನು ಇದನ್ನು ತಮಾಷೆ ಅಂತ ಹೇಳಿದ್ರು ನಾನೇ ನಂಬೋಕ್ಕಾಗ್ತಿಲ್ಲ ಆ ವಿಡಿಯೋ ನೋಡಿ. ಯಾಕಂದರೆ ಚಾಕು ಅದು, ಯಾಕಂದರೆ ರೀಲ್ಸ್ ಮಾಡೋ ಇದರಲ್ಲಿ ಪಾತ್ರದಲ್ಲಿ ಅದರಲ್ಲೇ ಇನ್ವಾಲ್ವ್ ಆಗಿ ಆ ಥರ ಈಗ ಸಾರ್ವಜನಿಕರು ನೋಡಿಬಿಟ್ರೆ ಇವನು ರಿಯಲಾಗಿ ಮಾಡೋಣ, ಹಂಗಾಗಿ ಅದು ಫುಲ್ಲು ರಫ್ ಆಗಿದ್ದರಿಂದ ರಿಯಲ್ ಥರ ಕಾಣ್ತಾ ಇದೆ. ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೀನಿ, ಇದು ರಿಯಲ್ ಅಲ್ಲ, ಇದು ಏನೋ ಒಂದು ರೀಲ್ಸ್ ಮುಖಾಂತರ ಮಾಡೋದಷ್ಟೇ. ಅದ್ರ ಬಿಟ್ಟರೆ ಯಾರ ಮೇಲೂ ನನಗೆ ವೈಯಕ್ತಿಕ ದ್ವೇಷ ಇಲ್ಲ. ಕಪ್ಪೆಯವರು ಅಷ್ಟೇ, ಅವರು ಅಷ್ಟೇ, ಅವರು ಮಾಡ್ತಿದ್ದು ಯಾವ ಉದ್ದೇಶಕ್ಕೆ ಮಾಡ್ತಿದ್ರು ಅದು ನನಗೆ ಗೊತ್ತಿಲ್ಲ. ನಾನು ಮಾಡ್ತಿದ್ದು ಮಾತ್ರ ಸಮಾಜಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು, ಒಂದು ಖುಷಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ಸರ್. ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಈ ಥರ ಎಲ್ಲ ಮಾಡೋಂಥ ಹುಡುಗರಿಗೆ ಏನು ಹೇಳ್ತೀರಿ? ಈಗ ಈ ಥರ ಎಲ್ಲ ನಾನು ಹೇಳ್ಬೇಕಂದ್ರೆ
ಏನು ನಮ್ಮ ಭಾರತ ಸಂವಿಧಾನದಲ್ಲಿ ಏನು ಕಾನೂನಿದೆ, ಈ ಕಾನೂನು ಭಾರತದ ಪ್ರಜೆಯಾಗಿ ಪ್ರತಿಯೊಬ್ಬನೂ ಪಾಲನೆ ಮಾಡಬೇಕು. ಯಾಕಂದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಇದೆ, ಅದನ್ನು ದುರ್ಬಳಕೆ ಮಾಡ್ಕೊಬಾರ್ದು. ಮನುಷ್ಯ ನನಗೆ ವಾಕ್ ಸ್ವಾತಂತ್ರ್ಯ ಇದೆ, ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಉದ್ದೇಶ ಇಕ್ಕೊಂಬಾರ್ದು. ಕಾನೂನಡಿ ಈ ನೆಲದಲ್ಲಿ ನಮ್ಮ ಭಾರತ ಸಂವಿಧಾನ ಏನಿದೆ, ಈ ನೆಲದಲ್ಲಿ ಕಾನೂನಡಿ ಬಾಳಬೇಕು ಮನುಷ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಇದು ಚಾಕ ಹಿಡ್ಕೊಂಡು ರೀಲ್ಸ್ ಮಾಡಿದರೆ ಇದಕ್ಕೊಂದು ಕಾನೂನಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಹಂಗಾಗಿ ಏನೋ ಒಂದು ಎಕ್ಸಾಕ್ಟ್ ಸಾಹೇಬರು ಇಲ್ಲಿಗೆ ಬಂದಿದ್ದರು, ಸ್ಟೇಷನ್ಗೆ ಕರ್ಕೊಂಡೋದ್ರು. ನಮ್ಮ ತುಮಕೂರಿನ ಕ್ಯಾಸಂದ್ರ ಠಾಣೆ ಕರ್ಕೊಂಡೋಗಿದ್ರು. ಎಲ್ಲ ಸಾಹೇಬ್ರುಗಳಲ್ಲಿ ಎಲ್ಲ ಬೈದರು. ಅಲ್ಲಿ ಬೈದು ಬುದ್ಧಿವಾದ ಹೇಳಿ ಈ ಥರ ಎಲ್ಲ ಮಾಡಬೇಡ, ಮುಂದಿನ ಏನೋ ಒಂದು ಬಡವಾಗಿದೆಯಾ ಕಡಲೆಕಾಯಿ ವ್ಯಾಪಾರ ಮಾಡ್ಕೊಂಡು ಹೋಗು, ಹಂಗೆ ಅದು ಬಿಟ್ಟು ಚಾಕ ಚೂರಿ ಏನೋ ಜನಗಳನ್ನ ಎದುರಿಸ್ತೀಯಾ ಹಂಗೆ ಹಿಂಗೆ. ಇಲ್ಲ ಸರ್, ನಾನು ವೈಯಕ್ತಿಕವಾಗಿ ಮಾಡಿರಲಿಲ್ಲ, ರೀಲ್ಸು ಅಂತ ಮಾಡಿದ್ದು ಅಷ್ಟೇ, ತಮಾಷೆಗೆ ಮಾಡಿದ್ದು ಅಂತ ಅಲ್ಲಿನ ಎಲ್ಲ ಠಾಣೆ ಅಧಿಕಾರಿಗಳಿಗೂ ನಾನು ಅವರಲ್ಲೆಲ್ಲ ಕ್ಷಮಾರ್ಪಣೆ ಕೇಳಿ ಆಮೇಲೆ ಬಿಟ್ಟು ಕಳಿಸಿರೋ ಸರ್. ಈಗ ತಪ್ಪು ಅಂತ ಅರಿವಾಯ್ತಾ ನಿಮ್ಗೆ? ಖಂಡಿತ ತಪ್ಪಾಗಿದೆ ಸರ್. ನಾನು ಇಡೀ ಕರ್ನಾಟಕದ ಯುವ ಸಮೂಹಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ರೀಲ್ಸ್ ಮಾಡಿ, ಅದು ಮನರಂಜನೆಗಾಗಿ ಮಾಡಿ, ಅದು ಬಿಟ್ಟು ಚಾಕು ಚೂರಿ ಇನ್ನೊಬ್ಬ ವ್ಯಕ್ತಿನ ಬೈಯೋದು, ಇದು ದ್ವೇಷಪೂರ್ವಕವಾಗಿ ವಿಡಿಯೋ ಮಾಡೋದು, ಇದು ಅಕ್ಷಮ್ಯ ಅಪರಾಧ. ಇದರಲ್ಲಿ ಕಾನೂನಲ್ಲಿ ಯಾರಿಗೂ ಸಹ ಅಧಿಕಾರನೂ ಇಲ್ಲ, ಅವಕಾಶನೂ ಇಲ್ಲ. ಕಾನೂನಡಿ ಪ್ರತಿಯೊಬ್ಬ ಮನುಷ್ಯನೂ ಕಾನೂನಡಿ ಬದುಕೋಕ್ಕೆ ಅವಕಾಶ ಇದೆ ಅಷ್ಟೇ.